ನಮಸ್ಕಾರ, ನಾನು ಹರೀಶ್ ನಾಗರಾಜು. ಈ ವಾರದ ಲೀಡರ್ ಸ್ಪೀಕಿಂಗ್ನ ಅತಿಥಿ ನಮ್ಮ ಜೊತೆ, ಅವರ ಜಾಗಕ್ಕೆ ನಾವು ಬಂದಿದ್ದೀವಿ. ಲೆಟ್ಸ್ ಗೆಟ್ ಇನ್. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿಯ ಕಾರ್ಯಾಧ್ಯಕ್ಷರು, ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಹಿರಿಯ ಸಚಿವರು, ಲೋಕೋಪಯೋಗಿ ಸಚಿವರಾದ ಶ್ರೀ ಸತೀಶ್ ಜಾರಕಿಹೊಳಿಯವರು. ಬನ್ನಿ ಹಾಗಿದ್ರೆ ಅವ್ರ ಜೊತೆ ಮಾತಾಡೋಣ. ಸಾಮಾನ್ಯವಾಗಿ ರಾಜಕಾರಣಿಗಳು ಅಂದಾಗ ಎತ್ತರ ಧ್ವನಿಯಲ್ಲಿ ಮಾತಾಡ್ತಾರೆ, ಎಮೋಷನ್ಸ್ಗಳನ್ನ ಹೊರಗಾಕ್ತಾರೆ, ಕೋಪ ಬಂದಾಗ, ಬೇಜಾರಾದಾಗ ಅಥವಾ ಖುಷಿಯಾದಾಗ. ಆದರೆ ಈ ಒಬ್ಬ ಪವರ್ಫುಲ್ ರಾಜಕಾರಣಿ ಇದ್ದಾರಲ್ಲ, ಒಂಥರ ಸಮಚಿತ್ತದ ವ್ಯಕ್ತಿತ್ವದ ರಾಜಕಾರಣಿ, ಸೌಮ್ಯ ಸ್ವಭಾವ. ಆದರೆ ಅವರ ನಡವಳಿಕೆ ಮತ್ತು ನುಡಿ ಕಾರ್ಯವೈಖರಿ ಯಾವಾಗಲೂ ಖಡಕ್ಕಾಗೇ ಇರುತ್ತೆ. ಹಾಗಾಗಿ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಪವರ್ಫುಲ್ ಮಿನಿಸ್ಟರ್ ಆಗಿದ್ದಾರೆ. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿಯ ಕಾರ್ಯಾಧ್ಯಕ್ಷರು, ಲೋಕೋಪಯೋಗಿ ಇಲಾಖೆಯ ಸಚಿವರು, ಸನ್ಮಾನ್ಯ ಸತೀಶ್ ಜಾರಕಿಹೊಳಿಯವರು ಈ ವಾರದ ವಿಸ್ತಾರ ನ್ಯೂಸ್ನ ಲೀಡರ್ ಸ್ಪೀಕಿಂಗ್ನ ಅತಿಥಿ ನಮ್ಮ ಜೊತೆ ಇದ್ದಾರೆ. ಇನ್ಯಾಕ್ ತಡ, ಅವ್ರ ಜೊತೆ ಮಾತುಕತೆ ನಡೆಸೋಣ. ಲೆಟ್ಸ್ ಮೂವ್. ಸರ್ ನಮಸ್ಕಾರ. ನಮಸ್ಕಾರ, ಹೇಗಿದ್ದೀರಿ ಸರ್? ಚೆನ್ನಾಗಿದ್ದೀನಿ, ಹೇಳಿ ತಾವು ಹೇಳಬೇಕು. ನಾನು ಚೆನ್ನಾಗಿದ್ದೀನಿ. ಆರೋಗ್ಯ ಹೇಗಿದೆ? ಚೆನ್ನಾಗಿದ್ದೀವಿ. ಸರ್ಕಾರದ ಆರೋಗ್ಯ ಹೇಗಿದೆ? ಸರ್ಕಾರ ಅದು ಒಂದು ಬಾಡಿ ಇದ್ದಂಗೆ. ಹಾಂ ಸರ್. ಅಂದರೆ ಅಪ್ಸ್ ಆ್ಯಂಡ್ ಡೌನ್ ಆಗ್ತಾನೆ ಇರ್ತೈತೆ. ಹಾಗೆ ಹೇಳಲಿಕ್ಕಾಗಲ್ಲ ಸರಿ ಇದೆಯಲ್ಲ ಅಂತ, ಕೆಟ್ಟಿದೆ ಅಂತ ಹೇಳಲಿಕ್ಕಾಗಲ್ಲ. ಹಾಂ ಸರ್. ಹೆಂಗೆ ಹ್ಯೂಮನ್ ಬಾಡಿ ಹಾಂ ಅಂತ ಅವಾಗ ಟೆಂಪ್ರರಿಯಾಗಿ ರಿಪೇರಿ ಮಾಡ್ತಾನೆ ಇರ್ತೀವಿ. ಮಾತ್ರೆ, ಡಾಕ್ಟ್ರು, ಬೇರೆ ಬೇರೆ ಎಕ್ಸ್ಪರ್ಟ್ ತೋರಿಸ್ತಾ ಇದ್ದೀವಿ. ಸರ್ಕಾರ ಕೂಡ ಹಾಗೆ ಇರ್ತದೆ. ಚೆನ್ನಾಗಿ ಹೇಳಿದ್ರಿ ನೀವು. ಒಂದು ಕಡೆ ಸರ್ಕಾರ, ಅಫ್ಕೋರ್ಸ್ ನೀವು ಮಂತ್ರಿ ಆಗಿದ್ದೀರಿ, ಮತ್ತೊಂದು ಕಡೆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿ ಕಾರ್ಯಾಧ್ಯಕ್ಷರು ಆಗಿದ್ದೀರಿ. ಸೊ ಪಕ್ಷದ ಆರೋಗ್ಯ ಹೇಗಿದೆ ಸರ್? ನೋಡಿ, ನಾವು ಮಂತ್ರಿ ಆದಮೇಲೆ ಆ ಚಟುವಟಿಕೆಯಿಂದ ಭಾಳ ದೂರ ಆಗಿದ್ದೀವಿ. ಓಕೆ. ಮುಂಚೆ ಕೂಡ ನಾನೇ ಹೇಳಿದ್ದೆ ನಮ್ಮ ಸ್ಥಾನದಲ್ಲಿ ಬೇರೆಯವ್ರು ನೇಮಿಸಿ ಅಂತ. ಯಾಕಂದ್ರೆ ನಾವು ಎರಡೂ ನಿಭಾಯಿಸಲಿಕ್ಕೆ ಕಷ್ಟ, ಯಾಕಂದ್ರೆ ಸಮಯ ಸಿಗೋಲ್ಲ. ಸೊ ಹೀಗಾಗಿ ಹೇಳಿದ್ದೀವಿ. ಆಲ್ಮೋಸ್ಟ್ ಅವರು ಮಾಡುವಂಥಲ್ಲಿ ಇದ್ದಾರೆ. ಬೇಗ ಆದರೆ ಒಳ್ಳೆಯದು. ಯಾಕೆಂದರೆ ಅಲ್ಲೂ ಬೇರೆಯವ್ರಿಗೆ ಅವಕಾಶ ಕೊಟ್ಟಂಗೆ ಆಗ್ತದೆ. ಅವ್ರು ಫುಲ್ ಟೈಮ್ನ ಪಕ್ಷಕ್ಕೆ ಟೈಮ್ ಕೊಡ್ತಾರೆ. ಸೊ ಆದರೂ ಕೂಡ ಇಂಥ ಡಿಸಿಷನನ್ನು ಭಾಳ ಕ್ವಿಕ್ಕಾಗಿ ತೆಗೆದುಕೊಳ್ಬೇಕು. ಯಾಕಂದರೆ ಸಮಯ ಒಂದು ಸಾರಿ ಮುಂದೋದ್ರೆ ಕರೆಕ್ಟು, ವಾಪಸ್ ಬರೋಲ್ಲ. ವೆರಿ ಟ್ರೂ. ಇನ್ನು ಇಲಾಖೆ, ಲೋಕೋಪಯೋಗಿ ಇಲಾಖೆಯ ಆರೋಗ್ಯ ಹೇಗಿದೆ ಸರ್? ಸೊ ಚೆನ್ನಾಗಿದೆ, ಪ್ರಶ್ನೆ ಇಲ್ಲ. ಆದರೆ ಹಿಂದೆ ಬಜೆಟಿಗೆ ಏನೋ ಗ್ರ್ಯಾಂಟ್ಸ್ ಕೊಟ್ಟಿದ್ದು ಸರ್ಕಾರ, ಬಜೆಟ್ನಲ್ಲಿ ಪ್ರಾವಿಷನ್ ಮಾಡಿತ್ತು ಸುಮಾರು 2,000 ಕೋಟಿ. ಸೊ ಅದನ್ನು ಮೀರಿ 6,000 ಕೋಟಿವರೆಗೆ ಕೆಲಸ ಮಾಡಿದ್ದಾರೆ. ಅಂದರೆ 4,000 ಕೋಟಿ ಗ್ಯಾಪ್ ಇದೆ. ಹೌದು. ಸೊ ಅದರಿಂದ ಬಿಲ್ ಕೊಡಲಿಕ್ಕೆ ತೊಂದರೆ ಆಗಿದೆ ಹೊರತಾಗಿ ಕೆಲಸ ಅಂತ ನಡೀತಾನೆ ಇದೆ. ಹೇಗಿದೆ ಸರ್ ಹಣಕಾಸಿನ ನಿರ್ವಹಣೆ, ಹೇಗಾಗ್ತಿದೆ ಸರ್ ಸರ್ಕಾರದಲ್ಲಿ? ನಿರ್ವಹಣೆ ಬಜೆಟ್ ಏನು ಘೋಷಣೆ ಆಗಿದೆ ಅಷ್ಟೊಂದು ದುಡ್ಡು ನಮ್ಗೆ ಕೊಡ್ತಾರೆ. ವಿರೋಧ ಪಕ್ಷದವ್ರಿಗೆ ಆಹಾರ ಆಗಿತ್ತು, ಸರ್ಕಾರ ಗ್ಯಾರಂಟಿಗಳನ್ನ ಘೋಷಣೆ ಮಾಡ್ಬಿಟ್ಟಿದ್ದಾರೆ, ಅಭಿವೃದ್ಧಿ ಕಾಸಿಲ್ಲ ಸರ್ಕಾರದಲ್ಲಿ. ಅವರೇ ಮಾಡಿದಲ್ಲ ಇದು. 4,000 ಕೋಟಿ ಹೆಚ್ಚು ಮಾಡಿದ್ರು ಹಿಂದಿನ ಸರ್ಕಾರ, ಹಿಂದಿನ PW ಇಲಾಖೆ. ಸೊ ಅದನ್ನು ಸರಿ ಮಾಡಲಿಕ್ಕೆ ನಮಗೆ ಸಮಯ ಬೇಕಾಗ್ತದೆ. ಸಮಯ ಜಾಸ್ತಿ ದುಡ್ಡು ಕೊಡಲಿಕ್ಕೆ CM ಅವ್ರು ಕೇಳಿದ್ವಿ. ಕೊಟ್ಟರೆ ಸ್ವಲ್ಪ ಮಟ್ಟಿಗೆ ಸರಿ ಮಾಡ್ಲಿಕ್ಕೆ ಸಾಧ್ಯ ಇದೆ. ಎಲ್ಲ ಇಲಾಖೆಯಲ್ಲೂ ಹಾಗಾಗ್ತಿದೆಯಾ ಅಥವಾ ನಿಮ್ಮ ಇಲಾಖೆ ಮಾತ್ರನೇ? ಎಲ್ಲ ಇಲಾಖೆಯಲ್ಲಿ ಇರಿಗೇಷನ್ನಲ್ಲಿ ಜಾಸ್ತಿ ಆಗಿದೆ ವರ್ಕು. RDP ಅದೆಲ್ಲ ಆಗಿದೆ, MIದೆಲ್ಲ ಆಗಿದೆ. ಏನು ಡೆವಲಪ್ಮೆಂಟ್ ಏನು ಡಿಪಾರ್ಟ್ಮೆಂಟ್ ಇದ್ದಾರೆ ಎಲ್ಲ ಕಡೆ ಡಬಲ್. ಅದೇನು ಬಜೆಟ್ 20,000 ಕೋಟಿ ನೀರಾವರಿ ಇದ್ದರೆ ಅವರು 40,000 ಕೋಟಿ ಮಾಡಿದ್ದಾರೆ. ಹಾಂ ಸರ್. ಸೊ ಎಲ್ಲ ಇಲಾಖೆಯಲ್ಲಿ ತೊಂದರೆ ಆಗಿದೆ. ಸರ್, ಒಂದು ಪಕ್ಷವನ್ನು ಬಿಟ್ಟು ಮಗದೊಂದು ಪಕ್ಷಕ್ಕೆ ಅಭೂತಪೂರ್ವ ಯಶಸ್ಸನ್ನು ಕೊಟ್ಟಾಗ 136 ಸೀಟು ನಾಟ್ ಎನ್ ಈಸಿ ಅಲ್ವಾ ಸರ್? ಒಂದು ದೊಡ್ಡ ಬೆಂಬಲ ಅದು. ಆ ಬೆಂಬಲವನ್ನು ಈ 8 ತಿಂಗಳಲ್ಲಿ ಓಕೆ ಜನರ ನಿರೀಕ್ಷೆ ಇದ್ದಿತ್ತಪ್ಪ, ನಾವು ಪೂರೈಸಿದ್ದೀವಿ ಅಂತ ಅನಿಸ್ತಾ ಇದೆ ಸರ್ ನಿಮಗೆ? ಇಲ್ಲ, ಇನ್ನೂ ಮಾಡಬೇಕಾಗಿದೆ. ಇನ್ನೂ ನಾವು ತಿಳಿದಂಗೆ ಇನ್ನೂ ಕೊಡ್ಲಿಕ್ಕೆ ನಮ್ಗೆ ಸಾಧ್ಯ ಆಗಿಲ್ಲ. ಕಾರಣ ಅಂದರೆ ಬೇರೆ ಬೇರೆ ಕಾರಣಗಳಿದೆ. ಅಥವಾ ಈ ನಮ್ಮದೇ ಹೆಚ್ಚಾಗಿ ನಮ್ಮ ಮೇಲೆ ಬರ್ಡನ್ ಇರ್ಬೋದು. ಸೊ ಗ್ಯಾರಂಟಿ ಅಡಿಷ್ನಲ್ ಆಗಿ ಬರ್ತಿದೆ. ಬಜೆಟು ಬೊಮ್ಮಾಯಿಯವರು ಬಜೆಟನ್ನು ಮಂಡನೆ ಆದಮೇಲೆ ಅಡಿಷ್ನಲ್ ಆಗಿ ನಾವು ನಮ್ಮದು ಸೇರ್ತಿದ್ದು ಗ್ಯಾರಂಟಿ 40,000 ಕೋಟಿ. ಸೊ ಇದನ್ನು ಕೂಡಿಸ್ಲಿಕ್ಕೆ ತೊಂದರೆ ಖಂಡಿತವಾಗಿ ಹಾಗೆ ಆಗ್ತೈತಿ. ಯಾರಿಗಾದ್ರೂ ಕೂಡ, ಯಾರೇ CM ಇರ್ಬೋದು, ಯಾವುದೇ ಫೈನಾನ್ಸ್ ಸೆಕ್ರೆಟರಿ ಇದ್ರೂ ಕೂಡ ಅಡಿಷನಲ್ ಆಗಿ ಬಂತಿದ್ದು. ಗ್ಯಾರಂಟಿಗಳಿಂದಲೇ ಸರ್ಕಾರ ಜನರ ಗಮನ ಸೆಳೆದದ್ದು. ಅದನ್ನು ಆಯಾ ಕಾಲಘಟ್ಟದಲ್ಲಿ 5 ಗ್ಯಾರಂಟಿಗಳನ್ನ ಅನುಷ್ಠಾನಕ್ಕೆ ತರೋ ವ್ಯವಸ್ಥೆ ಆಗಿದೆ. ಒಂದು ಕಡೆ ಗ್ಯಾರಂಟಿ. ಆದರೆ ಡೋಂಟ್ ಯು ಫೀಲ್ ಇತ್ತೀಚಿನ ದಿನಗಳಲ್ಲಿ ಗ್ಯಾರಂಟಿಯನ್ನು ಮೀರಿಸಿ ಬೇರೆ ಬೇರೆ ರಾಜಕಾರಣ ಬಂದ್ಬಿಟ್ಟಿದೆ ಅಂತ ಅನಿಸುತ್ತಾ ಸರ್? ಖಂಡಿತ ಬರುತ್ತೆ. ಅದನ್ನು ಮೀರಿಸುವಂಥ ಪ್ರಯತ್ನ ಆ ಕಡೆ ನಡೀತಾ ಇದೆ. ಅದನ್ನು ಮೀರಿಸುವಂಥ ಕಾರ್ಯಕ್ರಮ ನಾವು ಹಾಕ್ಕೋಬೇಕು. ಯಾಕಂದರೆ ಜನರು ನಾವು ಒಳ್ಳೆ ಕೆಲಸ ಮಾಡಿದ್ದೀವಿ, ನಮಗೆ ಅವಕಾಶ ಕೊಟ್ಟಿದ್ರಿ, ಇನ್ನೂ 4 ವರ್ಷ ಅವಕಾಶ ಇದೆ ನಮ್ಮ ಹತ್ತಿರ. ಸೊ ಅದನ್ನು ಹೇಳುವಂಥ ಪ್ರಯತ್ನ ನಮ್ಮ ಪಕ್ಷದಿಂದ, ನಮ್ಮ ಕಾರ್ಯಕರ್ತರಿಂದ ಆಗಬೇಕು. ಅವ್ರು ಇನ್ನೂ ಅನಾವಶ್ಯಕ ಲಾಭ ಪಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಯಾವುದೇ ಕೆಲಸ ಇಲ್ಲ, ಯಾವುದೇ ಒಂದು ಸಾಧನೆ ಇಲ್ಲ, ಯಾವುದೋ ಒಂದು ಧಾರ್ಮಿಕ ಭಾವನೆಗಳಿಂದ
ಅವ್ರಿಗೆ ಏನು ಮಾಡ್ಲಿಕ್ಕೆ ಹೊಂಟಿದ್ದಾರೆ. ನೀವು ಮೆನ್ಷನ್ ಮಾಡಿದ್ರಿಂದ ಕೇಳ್ತೀನಿ, ಆ ಧರ್ಮ ರಾಜಕಾರಣನೇ ಇವಾಗ ದೊಡ್ಡ ಮಟ್ಟದಲ್ಲಿ ಕ್ರಿಯೇಟ್ ಮಾಡಿರೋದು ಅಂತ. ಅದೇ ಆಗಬಾರ್ದು. ಅದರಿಂದ ಏನು ಲಾಭ ಇಲ್ಲ, ಯಾರಿಗೂ ಏನು ಲಾಭ ಇಲ್ಲ. ಅದು ಒಂದು ಧಾರ್ಮಿಕಕ್ಕೆ ಸಂಬಂಧಪಟ್ಟದ್ದು, ಆ ಊರಿಗೆ ಸಂಬಂಧಪಟ್ಟದ್ದು ವಿಷಯ ಅಷ್ಟೇ. ಇಂಥ ಧ್ವಜಗಳು ಇಂಥ ಎಲ್ಲ ಹಳ್ಳಿಗಳಲ್ಲಿ, ಎಲ್ಲ ಊರುಗಳಲ್ಲಿ, ಎಲ್ಲ ಮನೆಗಳಲ್ಲಿ ಆರಿಸಿರ್ತಾರೆ. ಅದು ಆ ಊರಿಗೆ ಸೀಮಿತ ಆಗಿರುವಂಥ ವಿಚಾರ. ಅದು ಕ್ಲೋಸ್ ಮಾಡೋದು ಒಳ್ಳೆಯದು. ಯಾಕಂದ್ರೆ ಅದರಿಂದ ಯಾರಿಗೂ ಲಾಭ ಇಲ್ಲ, ನಮಗೂ ಲಾಭ ಇಲ್ಲ, ಈಗ ಯಾರು ಹೇಳ್ತಾರೆ ಅವ್ರಿಗೂ ಕೂಡ ಲಾಭ ಇಲ್ಲ. ಈಗ ಏನೋ ನಡೆಸ್ಬೋದು ಅದು, ಆದರೆ ಫ್ಯೂಚರ್ನಲ್ಲಿ ಅದು ಭಾಳ ಕಷ್ಟಕರ. ಅಂದರೆ ಈಗ ಒಂದು ಗಾದೆ ಇದೆ ಹಳ್ಳಿ ಕಡೆ, ಉಗ್ರಲ್ಲಿ ಹೋಗೋದಕ್ಕೆ ಕೊಡ್ಲಿ ತಗೊಂಡ್ರು ಅಂತ. ಅಂದರೆ ಅಲ್ಲಲ್ಲೇ ಮುಗಿಸ್ಬೋದಾಗಿತ್ತು ಅಥವಾ ಅದನ್ನು ಸಾರ್ಟ್ ಔಟ್ ಮಾಡ್ಕೋಬೋದಾಗಿತ್ತು. ಖಂಡಿತವಾಗಿ ಇಂಥವು ಸಾಕಷ್ಟು ಆಗುತ್ತೆ. ಎಷ್ಟೋ ಮಸೀದಿ, ಚರ್ಚು, ದೇವಸ್ಥಾನಗಳ ಬಂದ ದಿವಸ ಇದ್ದೇ ಹೊಸದಲ್ಲ, ಅಲ್ಲಲ್ಲೇ ಹಂತದಲ್ಲಿ ಮುಗಿತಾನೆ ಹೋಗ್ತಿದೆ. ಇದು ಭಾಳ ದೊಡ್ಡ ಪ್ರಮಾಣ ಮಾಡಿದ್ದು ಭಾಳ ನೋವಿನ ಸಂಗತಿ. ಸರ್ಕಾರ ಹ್ಯಾಂಡಲ್ ಮಾಡ್ಬೋದಾಗಿತ್ತು ಡಿಸೆಂಟ್ ಆಗಿ ಅಂತ ಅನ್ಸುತ್ತಾ? ಬಿಕಾಸ್ ಅದು ಸ್ಪಾರ್ಕ್ ಕ್ರಿಯೇಟ್ ಮಾಡ್ಕೊಳ್ಳೋಕೆ ಅವಕಾಶ ಮಾಡಿಕೊಟ್ರ ಅಂತ ಏನಾರು? ಅಲ್ಲ, ನೀವು ಮಾಡಿದ್ರೆ ಏನು ಮಾಡ್ಲಿಕ್ಕಾಗಲ್ಲ. ನ್ಯಾಚುರಲ್ ಆಗಿದ್ರೆ ಮಾಡ್ಬೋದು. ಅದು ಮಾಡಬೇಕಂತ ನಾವು ನಿರ್ಧಾರ ಮಾಡಿದಾಗ ಕಷ್ಟ. ಯಾವುದೇ ಆದರೆ ಟೈಮ್ ತೊಗೊಳ್ತಿದ್ದೆ ಮಾಡಿದ್ದಾರೆ. ಈಗಾಗಲೇ CM ಅವರು, ಹೋಮ್ ಮಿನಿಸ್ಟ್ರು ಅದ್ರ ಬಗ್ಗೆ ಗಮನ ಹರಿಸಿದ್ದಾರೆ. ಸೊ ಎದುರಾಳಿಗೂ ಕೂಡ ಈ ದೇಶದ, ಈ ರಾಜ್ಯದ ಪ್ರಗತಿಗೆ ಹೆಚ್ಚು ಗಮನ ಕೊಡಬೇಕು. ಇದು ಟೆಂಪ್ರರಿ ಅಷ್ಟೇ. ಇವತ್ತು ನಮ್ಮ ಸರ್ಕಾರ ಇರ್ತೈತೆ, ಮತ್ತೊಂದು ಸರ್ಕಾರ ಬರ್ತೈತೆ, ಹೋಗ್ತಾನೆ ಇರ್ತೈತೆ, ಬರ್ತಾನೆ ಇರ್ತೈತೆ. ಇದು ಒಂದು ನಿರಂತರ. ಆದರೆ ನಮ್ಮದು ಮುಂದಿನ ನಮ್ಮ ಮಕ್ಕಳ ಭವಿಷ್ಯ, ಈ ರಾಜ್ಯದ ಭವಿಷ್ಯ, ಶಿಕ್ಷಣ ಇನ್ನೂ ಕೊಡಬೇಕಾಗಿದೆ. ಕುಡಿಯುವ ನೀರಿನ ಸಮಸ್ಯೆ ಇನ್ನೂ ಕೂಡ ಇದೆ. 70 ವರ್ಷ ಆದರೂ ನಾವು ಸ್ವತಂತ್ರ ಬಂದು ಭಾಳ ಸಮಸ್ಯೆ ಇದೆ. ಏನೋ ಆಸ್ಪತ್ರೆಗಳು ಸರಿ ಮಾಡಬೇಕಾಗಿದೆ. ಅದ್ರ ಬಗ್ಗೆ ಹೆಚ್ಚು ನಾವು ಸರ್ಕಾರದ ಮೇಲೆ ವಾರ್ ಮಾಡಬೇಕು. ಈ ಆರೋಪ ಪ್ರತ್ಯಾರೋಪಗಳಂತೂ ನಡೀತಾನೆ ಇರುತ್ತೆ ಸರ್ ರಾಜಕಾರಣ ಅಂದಮೇಲೆ. ಈ ಧರ್ಮ ರಾಜಕಾರಣ ಅನ್ನೋ ವಿಷಯಕ್ಕೆ ಬಂದಾಗ ಒಂದ್ ಕಡೆ ರಾಜಕೀಯ ಪಡಸಾಲೆಯ ಚರ್ಚೆ ಏನಪ್ಪಾ ಅಂದ್ರೆ ರಾಮನ್ ಜಪ ಒಂದ್ ಕಡೆ ಮಾಡ್ತಿದ್ದಾರೆ, ಇಲ್ಲಿ ಯಾವುದೋ ಹನುಮತ್ ಧ್ವಜದ ಸ್ಪಾರ್ಕ್ ಕ್ರಿಯೇಟ್ ಆಯ್ತು. ಆದ್ರೆ ಕಾಂಗ್ರೆಸ್ನವರು ಕೂಡ ಇಲ್ಲ, ಅವರು ಕೂಡ ಒಂದು ಸಮುದಾಯದ ಓಲೈಕೆಯನ್ನ ಹೆಚ್ಚು ಮಾಡ್ತಿದ್ದಾರೆ ಅಂತ ಅವರು ಆರೋಪ ಮಾಡ್ತಿದಾರಲ್ಲ ಸರ್? ಇಲ್ಲ, ಇದರಲ್ಲಿ ಯಾರಿಗೆ ಓಲೈಸೋದು ಹೆಚ್ಚು ಕಡಿಮೆ ಮಾಡೋದು ಪ್ರಶ್ನೆ ಇಲ್ಲ. ಎಲ್ಲರೂ ಒಂದೇ. ಇಲ್ಲಿ ನಮ್ಮ ಭಾವನೆ ಅಷ್ಟೇ. ಅದು ಇದಾದ್ರೆ ನಮಗೆ ಹಿಂಗೆ ಲಾಭ ಆಗ್ಬೋದು, ಇದಾದ್ರೆ ಹಿಂಗೆ ಲಾಭ ಆಗ್ಬೋದು ಅಂತ. ಯಾವುದು ಕೂಡ ಲಾಭ ಆಗೋಲ್ಲ. ಅವ್ರ ಕಡೆ ಇದ್ದಾರೆ ಅವ್ರ ಕಡೆನೇ ಇರ್ತಾರೆ, ಇವ್ರ ಕಡೆ ಇದ್ದಾರೆ ಇವ್ರ ಕಡೆನೇ ಇರ್ತಾರೆ. ಅದೇನು ಬದಲಾವಣೆ ಆಗೋಲ್ಲ. ಆ ರೀತಿಯಿಂದ ರಾಜ್ಯಕ್ಕೆ ಖಂಡಿತವಾಗಿ. ಬಟ್ ಹಾಗೆ ಇದೆಯಾ ಅಂದ್ರೆ ಎಕ್ಸಾಂಪಲ್ ಆ ಸಮುದಾಯದ ಹೆಸರು ತಗೋತೀನಿ ನಾನು, ಅಂದ್ರೆ ಮುಸ್ಲಿಮರನ್ನು ಓಲೈಕೆ ಮಾಡುವ ರಾಜಕಾರಣ ಕಾಂಗ್ರೆಸ್ನವರು ಮಾಡ್ತಿದ್ದಾರೆ, ಇದು ನೇರ ಆರೋಪ ಬಿಜೆಪಿ ಕಡೆಯಿಂದ. ಅಲ್ಲ, ಅವ್ರು ಮಾಡೇ ಮಾಡ್ತಾರೆ. ಅದೇ ಅವ್ರದ್ದು ದೊಡ್ಡ ಅಸ್ತ್ರ ಅಂದ್ರೆ ಅದೇ. ನಾವೇನು ಅವ್ರಿಗೇನು ಎಕ್ಸ್ಟ್ರಾ ಅವ್ರಿಗೇನೇನು ಎಕ್ಸ್ಟ್ರಾ ನೌಕರಿ ಕೊಟ್ಟಿಲ್ಲ, ಏನು IAS ಅಧಿಕಾರಿಗಳನ್ನ ಮಾಡಿಲ್ಲ, IPS ಮಾಡಿಲ್ಲ, ಏನು ಡಾಕ್ಟರ್ ಮಾಡಿಲ್ಲ. ಅವರು ಮೆರಿಟ್ ಮೇಲೆ ಬರ್ತಾರೆ, ಅವ್ರನ್ನೇ ಸಂಘರ್ಷ ಮಾಡ್ತಾರೆ, ಅವರು ವ್ಯಾಪಾರ ಮಾಡ್ತಾರೆ. ಅವರು ಸಂಘರ್ಷದಿಂದ ಬರ್ತಿದ್ದಾರೆ. ಅವ್ರಿಗೇನು ನಾವು ಒಂದೇ ಸಾರಿ ಬೈಪಾಸ್ ಏನು ಮಾಡಿಕೊಟ್ಟಿಲ್ಲ ಅಲ್ಪಸಂಖ್ಯಾತರಿಗೆ. ಅವರು ಕಾನೂನಲ್ಲಿ ಏನು ಅವಕಾಶ ಇದೆ ಅದರಲ್ಲೇ ಬರ್ತಾರೆ. ಸರ್, ಕರ್ನಾಟಕದ ಉದ್ದಗಲಕ್ಕೂ ಓಡಾಡ್ತಿರ್ತೀರಾ, ನಿಮ್ಮ ಬೆಳಗಾವಿ ಕಡೆಯಿಂದ ಹಿಡಿದು ಈ ಗಡಿ ಜಿಲ್ಲೆ ಚಾಮರಾಜನಗರ ತನಕ. ಅಫ್ಕೋರ್ಸ್ ಬೆಂಗಳೂರು ಕೂಡ ಟೈಮ್ ಸ್ಪೆಂಡ್ ಮಾಡ್ತಿರ್ತೀರಾ. ಜನ ನಿಮ್ಮನ್ನು ಭೇಟಿ ಮಾಡೋಕೆ ಬರ್ತಾರೆ, ಅಭಿಮಾನಿಗಳು ಇರ್ತಾರೆ, ಸಾರ್ವಜನಿಕರು ಇರ್ತಾರೆ. ಈ 8 ತಿಂಗಳ ಕಾರ್ಯವೈಖರಿಯನ್ನ ನಿಮ್ಮ ಜೊತೆ ಮಾತಾಡ್ಬೇಕಾದ್ರೆ ಹೇಗೆ ಹೇಳ್ತಿದ್ದಾರೆ ಸರ್ ನಿಮಗೆ? ಅದನ್ನೆಲ್ಲ ನಾವು ನಮ್ಮ ಅನುಭವದ ಆಧಾರದ ಮೇಲೆ ಅಟೆಂಡ್ ಮಾಡ್ತೀವಿ. ಹೇಗಿದೆ ಸರ್ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಕಾರ್ಯವೈಖರಿ, ಸಂಪುಟ ಸಚಿವರ ಕಾರ್ಯವೈಖರಿಗಳು? ಮಾಡ್ತಿದ್ದಾರೆ. ಅವರು ತಮ್ಮ ಇಲಾಖೆಗಳನ್ನು ನಿಭಾಯಿಸ್ತಿದ್ದಾರೆ. ಹೊಸ ಇಲಾಖೆ ಒಂದೇ ಸಾರಿ ಬಂದಾಗ ಹೊಸ ಇಲಾಖೆ ಹೊಸ ತಿಳ್ಕೊಳ್ಳೋಕೆ ಕನಿಷ್ಠ 6 ತಿಂಗಳು ಬೇಕೇ ಬೇಕು. ಈಗ 6 ತಿಂಗಳು ಕ್ರಾಸ್ ಆಗಿ ಖಂಡಿತ ಕ್ರಾಸ್ ಆಗಿದೆ. ಸೊ ಇನ್ನು ಹೊಸ ಬಜೆಟ್ ನಿರೀಕ್ಷೆಯಲ್ಲಿ ನಾವು ಇದ್ದೀವಿ. ಈ ಬಾರಿ ಏನೋ ತುಂಬಾ ದೊಡ್ಡ 1,00,000 ಕೋಟಿಯ ಬಜೆಟ್ ಅನ್ನು ಮಂಡಿಸುವಂತಹ ಆಲೋಚನೆಯಲ್ಲಿ ಇದ್ದಾರೆ ಅಂತ ಕೇಳ್ಪಟ್ವಿ ಸರ್. ಇದೆ, ಖಂಡಿತವಾಗಿದೆ. ನಾವು ಅದರ ನಿರೀಕ್ಷೆಯಲ್ಲಿ ನಮ್ಮ ಇಲಾಖೆಗೆ 3.8 ಲಕ್ಷ ಕೋಟಿ ಖಂಡಿತವಾಗಿದೆ. ನಮ್ಗೆ ಲ್ಯಾಂಡ್ ಅಕ್ವಿಷನ್ ಚಾಲೆಂಜ್ ಇದೆ. ಯಾಕಂದ್ರೆ ಕೇಂದ್ರ ಸರ್ಕಾರಕ್ಕೆ ನಾವು ದುಡ್ಡು ಕೊಡಬೇಕಾಗಿದೆ ಲ್ಯಾಂಡ್ ಅಕ್ವಿಷನ್. ನಾವೊಂದು 500 ಕೋಟಿ ಕೊಟ್ಟರೆ ಅವರೊಂದು 2,000 ಕೋಟಿ ನಮಗೆ ಇನ್ವೆಸ್ಟ್ಮೆಂಟ್ ಬರ್ತೈತೆ. ಸೊ ಈ ರೀತಿ ಸ್ಕೀಮ್ಗಳ ಇದೆ. ಇತ್ತೀಚೆಗೆ ಅಫ್ಕೋರ್ಸ್ ಚರ್ಚೆಗೆ ಬಂದ ವಿಚಾರ ಅಂದ್ರೆ ಬೆಂಗಳೂರಿನಲ್ಲೂ ಕೂಡ ಒಂದಷ್ಟು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಆಗಬೇಕು ಅಂತ ನಿಮ್ಮ ಇಲಾಖೆ ಕೂಡ ಇನಿಷಿಯೇಟ್ ಮಾಡಿತ್ತು. ಆದರೆ ಬೆಂಗಳೂರಿನ ಇನ್ಚಾರ್ಜ್ ಇರೋರು ಅವ್ರದ್ದು ಒಂದು ನಮ್ದು ಇರಲಿ ಅಂತ ಅವರು ಇಂಟರ್ವ್ಯೂ ಮಾಡ್ತಿದ್ದಾರೆ ಅಂತೆಲ್ಲ ಒಂದಷ್ಟು ಗೊಂದಲಗಳಿತ್ತು ಸರ್. ಗೊಂದಲ ಕ್ಲಿಯರ್ ಆಯ್ತಾ? ಏನಾಗ್ತದೆ ಎಕ್ಸಾಕ್ಟ್ಲಿ ಸರ್ ಅದು? ಇಲ್ಲ ನೋಡಿ, ಅವ್ರು ನಮ್ಮ ಮುಂಚೆನೇ ಹೇಳಿದ್ದೀನಿ ಅವ್ರಿಗೂ ಅವಕಾಶ ಇದೆ ಮಾಡಲಿಕ್ಕೆ. ಯಾಕಂದ್ರೆ BBMP ಇದು ಬೆಂಗಳೂರಿಗೆ ಮೇನು. ಸೊ ಅದೇ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಇದ್ದಂಗೆ. ಸೊ ಅವ್ರಿಗೂ ಅವಕಾಶ ಇದೆ ಅಂತ ಹೇಳಿದ್ವಿ. ಅವ್ರಿಗೆ ಮಾಡಲಿಕ್ಕೆ ಅವಕಾಶ ಇದೆ. ಅವ್ರು ಇಲ್ಲ ಅಂದರೆ PWDಗೆ ಮಾಡಲಿಕ್ಕೆ ಅವಕಾಶ. ನಾವು PWD ಅಂದರೆ ನ್ಯಾಷನಲ್ ಹೈವೇದವರು, ನಾವು ಮಾಡಲಿಕ್ಕೆಲ್ಲ. ಈಗ SM ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಏನು ಮಾಡಿದ್ರು ಅಂದಾಗ ಬೆಂಗಳೂರಿನ ಹಲವಾರು ಫ್ಲೈಓವರ್ಗಳನ್ನ ನೆನಪಿಸ್ಕೋತೀವಿ, ಮಾಡರ್ನೈಸ್ ಆಗಿರುವಂಥ ಬೆಂಗಳೂರನ್ನ ನೆನಪಿಸ್ಕೋತೀವಿ ನಾವು. ಸೊ ಮುಂದೊಂದು ದಿನ ಸತೀಶ್ ಜಾರಕಿಹೊಳಿ ಅವರು ಲೋಕೋಪಯೋಗಿ ಇಲಾಖೆ ಸಚಿವರಾಗಿದ್ದಾಗ ಏನೋ ಒಂದು ಮೈಲ್ ಸ್ಟೋನ್ ಕೆಲಸ ಮಾಡಿದ್ರು ಅಂದಾಗ ಈ ಥರದ್ದೆಲ್ಲ ಒಂದಷ್ಟು ಅಭಿವೃದ್ಧಿ ಕಣ್ಣಿಗೆ ಕಾಣಿಸ್ಬೇಕು ಅಂತ. ಹಾಗಾಗಿ ಅದನ್ನ ನೀವು ಮಾಡಬೇಕು ಅಂತಾನೋ ಅಥವಾ ಇನ್ಯಾರು ಮಾಡಬೇಕು ಅಂತಾನೋ ಆ ಥರದ್ದೇನೋ ತಿಕ್ಕಾಟ ನಡೀತಾ ಇದೆ? ಇಲ್ಲ, ನಮ್ಮ ಬೆಂಗಳೂರಿನಾಗ ಮಾಡೋದೇ ಅವಕಾಶಕರು ನಮ್ಮ ಜಿಲ್ಲಾ ಕೇಂದ್ರಗಳಲ್ಲಿದೆ. ಇಲ್ಲೇ ಮಾಡಬೇಕಾತಿಲ್ಲ. ಇಡೀ ನಮ್ಮದು
ಯಾವುದೇ ಊರಲ್ಲಿ ನಾವು ನಮ್ಮ ಇಲಾಖೆ ಇಲ್ಲದೆ ಇರೋ ರಸ್ತೆಗಳಿಲ್ಲ, ಎಲ್ಲ ಕಡೆ ನಮ್ದು ಇದೆ. ಯಾವ ಹಳ್ಳಿಯಲ್ಲಿ ಹೋದ್ರೂ ನಾವು ಇದ್ದೇವೆ, ನಮ್ಮ ಪಾಲ್ದಾರಿಕೆ ಇದ್ದೇ ಇದೆ. ಒಂದು 5-6 ಇಲಾಖೆ ರಾಜ್ಯದಲ್ಲಿ ಎಲ್ಲಿ ಹೋದ್ರೆ ಶಿಕ್ಷಣ, ಟ್ರಾನ್ಸ್ಪೋರ್ಟು, ಆರೋಗ್ಯ, ವಿದ್ಯುತ್ತು, ಆರೋಗ್ಯ, PWD, ಕರೆಕ್ಟ್. ಇದು ಒಂದು 7-8 ಇಲಾಖೆ ಎಲ್ಲಿ ಹೋದ್ರೂ ನಿಮ್ಮದು ಏನು ಮಾಡ್ಲಿಕ್ಕೆ ಸಾಕಷ್ಟು ಅವಕಾಶಗಳಿದೆ. ಸೊ ಹೊಸ ಹೊಸ ಟೆಕ್ನಾಲಜಿ ನಾವು ಹುಡುಕ್ತಾ ಇದ್ದೀವಿ. ಓಕೆ. ಸೊ ನಮ್ಗೆ ಸಂಬಂಧ ಇಲ್ಲದೆ ಇದ್ರು ಟೂರಿಸಮ್ಗೆ ರಸ್ತೆ ಬೇಕಾಗಿದೆ. ಸೊ ಅದನ್ನು ಅಂದರೆ ನಾವು ರಸ್ತೆ ಮಾಡಿದ್ರೆ ಟೂರಿಸಮ್ ಬೆಳೀತೈತೆ. ಕರೆಕ್ಟ್. ನಮ್ಮ ಮೊನ್ನೆ ಭಾಳಷ್ಟು ಸಕಲೇಶ್ಪುರ ಕಡೆ ಹೋದಾಗ ಓಕೆ. ಸುಮಾರು ಜನ ನಮ್ಮಲ್ಲಿ ಸ್ಪಾಟ್ ಇದೆ, ರಸ್ತೆ ಇಲ್ಲ ಅಂತ ಹೇಳಿದ್ರು. ಸೊ ಅದಕ್ಕೆ ಈ ಬಜೆಟ್ನಲ್ಲಿ ನಾವು ಅದಕ್ಕೆ ಪ್ರಾವಿಷನ್ ಮಾಡ್ತಾ ಇದ್ದೀವಿ. ಬಜೆಟ್ ಒಂದಷ್ಟು ಬೇರೆ ಬೇರೆ ಕಡೆ ಎಲ್ಲ ಹೋದಾಗ ಬೇರೆ ದೇಶದ ಕಾನ್ಸೆಪ್ಟ್ಗಳನ್ನ ನಮ್ಮ ದೇಶದಲ್ಲಿ ಅಳವಡಿಸಿಕೊಳ್ಳುವಂಥ ಕೆಲಸಗಳು ನಡೆಯುತ್ತೆ. ಈಗ ಲೋಕೋಪಯೋಗಿ ಇಲಾಖೆ ಸಚಿವರಾದ ಮೇಲೆ ನೀವೆಲ್ಲೋ ನೋಡಿದ್ದು ಅದನ್ನ ಇಲ್ಲಿ ತರಬೇಕು ಅನಿಸ್ತು. ದುಬೈಗೆ ಹೋಗಿದ್ವಿ. ಸೊ ಕಾರ್ ಇದೆ, ಅವರು ಒಂದು ರೂಪೇ ಟೈಪ್ ಒಂದು ಉದ್ದದ ಕಾರ್ ಮಾಡಿದ್ದಾರೆ. ಅದು ರೂಪೇ ಮೇಲೆ ಹೋಗಬೇಕು. ಮೊನ್ನೆ ದುಬೈದಲ್ಲೇ ಒಂದು ನೋಡಿ ಬಂದಿದ್ದಾರೆ. ಸೊ ಅದು ಎಲ್ಲಾರು ಮಾಡಬೇಕಂತ ಒಂದು ಕಡೆ ಅಂತ ಕೂಡ ಚಿಂತನೆ ಮಾಡ್ತಾ ಇದೀವಿ. ಮೊನ್ನೆ ಕೂಡ ಒಂದು 15 ದಿವಸ ಹಿಂದೆ ಹೋಗಿದ್ದೇನೆ. ಸೊ ವಿದೇಶಗಳಲ್ಲಿ ಹೋಗಿ ನೋಡ್ತೀವಿ ಏನು ಅಲ್ಲಿದೆಯೋ ನಾವು ಮಾಡ್ಲಿಕ್ಕೆ ಸಾಧ್ಯ ಇದೆ ಇಲ್ಲಿ. ಸೊ ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ. ನೀವು ಅಭಿವೃದ್ಧಿ ಬಗ್ಗೆ ಮಾತಾಡಿದ್ರೆ ಇಲ್ಲ ಅಂತಲ್ಲ, ಬಟ್ ಜನರು ಕಾಣಿಸ್ಬೇಕಲ್ಲ, ಓ ಇದು ಅಭಿವೃದ್ಧಿ ಆಗ್ತಾ ಇದೆಯಪ್ಪ, ನಾವು ನೋಡ್ತಾ ಇದೀವಿ ಅಂತ. ಅದು ಕಾಣೋದಕ್ಕೆ ಸಿಗ್ತಾ ಇಲ್ಲ ಅನ್ನೋ ಆರೋಪ. ಮಿನಿಮಮ್ 6 ಮಂತ್ ಇವ್ರು ಟೆಂಡರ್ ಮಾಡಿ ಅದು ಪ್ರೊಸೆಸ್ ಮಾಡಿ ಸುತ್ತ 3 ತಿಂಗಳಿಂದ 3 ತಿಂಗಳಲ್ಲಿ ಆಗೋದು, 6 ತಿಂಗಳವರೆಗೆ ಅದು ಬರೇ ಅವ್ರು ಟೆಂಡರ್ ಆದೇಶ ಕೊಡ್ಲಿಕ್ಕೆ ಆಗುತ್ತೆ. ಸೊ ಅವರು ಮಾಡಲಿಕ್ಕೆ ಮತ್ತೆ ಅವ್ರಿಗೆ 2 ರಿಂದ 3 ವರ್ಷ ಸಮಯ ಇದೆ. ಸೊ ಅಂದರೆ ಇದು ಸಡನ್ ಆಗಿ ಕಾಣುವಂಥದ್ದಲ್ಲ, ಕೆಲವು ಚಿಕ್ಕದು ಕಾಣ್ತದೆ, ದೊಡ್ಡದಾಗಿ ಕಾಣ್ಲಿಕ್ಕೆ ಟೈಮ್ ಬೇಕಾಗ್ತದೆ. ಎಲ್ಲಾ ಪಕ್ಷಗಳು ಕೂಡ ಮುಂದಿನ ಲೋಕಸಭಾ ಚುನಾವಣೆಗೆ ಸಮರ್ಥವಾಗಿ ಎದುರಿಸಬೇಕು ಅನ್ನುವ ಲೆಕ್ಕಾಚಾರದಂತೂ ಇದ್ದೇ ಇದೆ. ಖಂಡಿತ. ಸತೀಶ್ ಜಾರಕಿಹೊಳಿ ಅವರು ಮುಂದಿನ ಲೋಕಸಭಾ ಚುನಾವಣೆಯ ಈ ಸಂದರ್ಭದಲ್ಲಿ ಅವರ ಪಾತ್ರ ಏನು, ಏನ್ ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ? ನೋಡಿ, ನಮಗೇನೋ ಪಾರ್ಟಿ ಜವಾಬ್ದಾರಿ ಕೊಡ್ತೈತೆ. ಸೊ ಅದನ್ನು ವಿಶೇಷವಾಗಿ ನಮ್ಮ ಬೆಳಗಾವಿ ಇರ್ಬೋದು, ಬಾಗಲಕೋಟೆ ಇರ್ಬೋದು, ಅಥವಾ ನಮ್ಮದೇ ಪಕ್ಕದ ಚಿಕ್ಕೋಡಿ ಇರ್ಬೋದು. ಸೊ ಅದನ್ನು ನಾವು ಗೆಲ್ಲಿಸಲಿಕ್ಕೆ ಪ್ರಯತ್ನ ಮಾಡ್ತೀವಿ. ನಮ್ಮ ಜವಾಬ್ದಾರಿ ಕೂಡ ಅದು. ಇತ್ತೀಚಿನ ಬೆಳವಣಿಗೆನ ಗಮನಿಸಿದಾಗ ಚಿಕ್ಕೋಡಿ ಒಂದ್ ಕಡೆ, ಬೆಳಗಾವಿ ಮತ್ತೊಂದು ಕಡೆ, ಅಥವಾ ಉತ್ತರ ಕನ್ನಡ ಭಾಗದಲ್ಲಿ ಸತೀಶ್ ಜಾರಕಿಹೊಳಿ ಅವರು ಯಾರಿಗೆ ಹೇಳ್ತಾರೆ ಅವ್ರಿಗೆ ಟಿಕೆಟ್ ಸಿಗುತ್ತೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ ಸರ್. ಒಟ್ಟಾಗಿಯೇ ಡಿಸಿಷನ್ ತೊಗೋತೀವಿ. ಅದೊಬ್ಬ ಜವಾಬ್ದಾರಿ ಇರಲ್ಲ. ಯಾಕಂದ್ರೆ 8 ಜನ ಅದಕ್ಕೆ ಗೆಲ್ಲಿಸ್ಬೇಕಾದ್ರೆ 8 ಜನ ಮಾಡ್ಬೇಕು. ನಾವು ಸತೀಶ್ ಜಾರಕಿಹೊಳಿ ಒಬ್ಬರೇ ಮಾಡ್ಲಿಕ್ಕೆ ಆಗೋಲ್ಲ. ನಾನು ಮಾಡಿದ್ರೆ ಅದು ಅಭ್ಯರ್ಥಿ ಸರಿ ಇಲ್ಲದೆ ಇರ್ಬೋದು. ಹೀಗಾಗಿ ನಾವೇನೇ ಇದ್ರು ಜಂಟಿಯಾಗಿ ಚರ್ಚೆ ಮಾಡಿ ನಿರ್ಧಾರ ಮಾಡ್ತೀವಿ ಯಾರು ಕೊಡಬೇಕಂತ, ಹೊರತಾಗಿ ಒಬ್ಬರು ಡಿಸಿಷನ್ ಮಾಡೋಲ್ಲ ನಾವು. ಸರ್, ಬೆಳಗಾವಿ ಜಿಲ್ಲೆ ಅಂತ ಬಂದಾಗ ನಿಮ್ಮ ಮನೆತನಕ್ಕೆ ಒಂದು ದೊಡ್ಡ ಹೆಸರಿದೆ ಸರ್. ಅದೊಂದು ಜಾರಕಿಹೊಳಿ ಫ್ಯಾಮಿಲಿ ನೆನಪಿಸ್ಕೋತೀವಿ, ಅಥವಾ ಭಾಗ ಅಂದಾಗ ಕತ್ತಿ ಅವರ ಫ್ಯಾಮಿಲಿ ನೆನಪಿಸ್ಕೋತೀವಿ, ಅಥವಾ ಅಂಗಡಿ ಅವರ ಫ್ಯಾಮಿಲಿ ನೆನಪಿಸ್ಕೊಳ್ತೀವಿ. ಈ ಥರದ್ದೆಲ್ಲ ಒಂದಷ್ಟು ನಿಮ್ಮ ತನವನ್ನು ನೀವು ತೋರಿಸಿದ್ದೀರಿ ಹಲವಾರು ದಶಕಗಳಿಂದ. ಈಗ ಬೇರೆ ಬೇರೆ ನಿಮ್ಮ ಸಚಿವ ಸಂಪುಟದ ಸಹೋದ್ಯೋಗಿಗಳ ಆದಿಯಾಗಿ ಅಫ್ಕೋರ್ಸ್ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಅವರ ಟೀಮ್ ಅವರಾಗಲಿ ಒಂದಷ್ಟು ಇಂಟರ್ವ್ಯೂನ್ ಆಗ್ತಾ ಇದೆ ಅಂತ ಕೇಳ್ಪಟ್ವಿ ಸರ್. ಇದು ಚರ್ಚೆ ಇಲ್ಲ, ಅದು ತಪ್ಪು ಕಲ್ಪನೆ. ನೋಡಿ, ಇದು ಸಿಸ್ಟಮ್ನಲ್ಲಿ ನಡೆದಿದ್ದು. ಈಗ ಸುಮಾರು ದೊಡ್ಡದಾಗಿರ್ತೈತಿ ಇಲಾಖೆಗಳು, ವ್ಯಾಪ್ತಿಗಳು. ಒಂದ್ಸಾರಿ ಅವ್ರಿಗೆ ಬೇಕಾಗಿರ್ತೈತೆ, ಒಂದ್ಸರಿ ನಮ್ಗೆ ಬೇಡಾಗಿರ್ತೈತೆ. ಅದು ನಮ್ಮ ಇಬ್ಬರು ಇಂಟ್ರೆಸ್ಟ್ ಅಲ್ಲ, ಅದು ಬೇರೆ ಮೂರನೇವ್ರ ಇಂಟ್ರೆಸ್ಟ್ ನಾವು ಕಾಪಾಡ್ಲಿಕ್ಕೆ ಪ್ರಯತ್ನ ಮಾಡ್ತಿರ್ತೀವಿ, ಹೊರತಾಗಿ ನಮ್ಮ ಸಂಘರ್ಷ ನಮ್ಮ ಘರ್ಷಣೆ ಅಂತ ಉದ್ಭವಿಸೋದಿಲ್ಲ. ಯಾರೋ ಬರ್ತಾರೆ XYZ, ಅವ್ರು ಬೇಕಂತಾರೆ, ಇನ್ನು ಅವರು ಬೇಡ ಅಂತಾರೆ. ಸೊ ಅದು ನಾವು ಬೇಕಾ ಬೇಡ ಅನ್ನೋದು ಚರ್ಚೆ ಮಾಡಿ ನಿರ್ಧಾರ ತಗೋಬೇಕಾಯ್ತು, ಹೊರತಾಗಿ ಅದು ನಮ್ಮ ಘರ್ಷಣೆ ಆಗೋಲ್ಲ. ಅದು KPCC ಅಧ್ಯಕ್ಷರ ಜೊತೆ ಹೇಗಿದೆ ಸರ್ ಇವಾಗ? ಇದೆ, ಚೆನ್ನಾಗಿದೆ. ಅವ್ರ ನೇತೃತ್ವದಲ್ಲಿ ನಾವು ಹಿಂದಿನ ಚುನಾವಣೆ ಮಾಡಿದ್ವಿ. ಈಗೂ ಕೂಡ ಅವ್ರ ನೇತೃತ್ವದಲ್ಲಿ ನಾವು ಮಾಡ್ಲಿಕ್ಕೆ ಸಿದ್ಧತೆ ಮಾಡಿಕೊಳ್ತಾ ಇದೀವಿ. ಅದ್ರ ಪ್ರಶ್ನೆ ಇಲ್ಲ ರೀ. ಒಂದಷ್ಟು ಬೆಳಗಾವಿ ಕಡೆ ಅವರು ಕೂಡ ಕಾರ್ಯವೈಖರಿನ ವಿಸ್ತರಿಸ್ತಾ ಇದ್ದಾರಾ, ರಾಮನಗರ ಕನಕಪುರವನ್ನು ಹೊರತುಪಡಿಸಿ? ಇಲ್ಲ, ಅದಕ್ಕೆ ರಾಜಕೀಯನ ಹೆಸರಿಟ್ಟದೆ ರಾಜಕೀಯ ಅಂತಾರಲ್ಲ. ರಾಜಕೀಯ ಮಾಡ್ತೇನೆ ಅಂತ, ಅದು ಎಲ್ಲಿ ಹೋದ್ರು ಕೂಡ ಯಾವುದೇ ಅದರಲ್ಲಿ ರಾಜಕೀಯ ಅಂತಾರೆ. ಸೊ ಸ್ವಾಭಾವಿಕ, ಅದ್ರ ಬಗ್ಗೆ ನಾವು ಸೀರಿಯಸ್ ಆಗ್ಲಿಕ್ಕೆ ಆಗೋಲ್ಲ. ಅವ್ರು ಒಂದ್ ವೇಳೆ ಮಾಡಿದ್ರು ಕೂಡ ಅದನ್ನು ನಾವು ಪಾಸಿಟಿವ್ ಆಗಿ ತಗೋಬೇಕಾದ್ರೆ. ಬೆಳಗಾವಿ ಗ್ರಾಮಾಂತರ ಭಾಗದ ಸಚಿವರು ಯಾರಿದ್ದಾರೆ, ಶಾಸಕರು ಯಾರಿದ್ದಾರೆ, ಅವರ ಮಗನಿಗೆ ಟಿಕೆಟ್ ಕೇಳ್ತಿದ್ದಾರೆ, ಅದು ಚಿಕ್ಕೋಡಿಗಾಗಿರ್ಲಿ ಅಥವಾ ಬೇರೆ ಬೇರೆ ಬೆಳಗಾವಿ ಭಾಗಕ್ಕಾಗಿರ್ಲಿ, ಈ ಡಿಸ್ಕಷನ್ ಬಂದಿದೆಯಾ ಸರ್? ಇಲ್ಲ, ಅವರು ಕೂಡ ಕೇಳಿದ್ದಾರೆ, ಅರ್ಜಿ ಹಾಕಿದ್ದಾರೆ. ಇನ್ನು ಅಂತಿಮ ಚರ್ಚೆ ಆಗಬೇಕಿದೆ. ಅವ್ರು ಗೆಲ್ತಾರಂತೂ ಅಥವಾ ಸರ್ವೆಯಲ್ಲಿ ಅವ್ರ ಹೆಸರು ಬಂದರೆ ಅವ್ರಿಗೆ ಕೊಡ್ತೀವಿ ನಾವು. ನಾವೇನು ಬೇರೆಯವ್ರಿಗೆ ಕೊಡ್ಬೇಕಂತ ನಮ್ದು ಯಾವುದು ಪರ್ಟಿಕ್ಯುಲರ್ ನಮ್ಮ ಕ್ಯಾಂಡಿಡೇಟ್ ಇಲ್ಲವೇ ಇಲ್ಲ. ಸೊ ಸತೀಶ್ ಜಾರಕಿಹೊಳಿ ಅವರು ಅವರ ಮಗನನ್ನ ರಾಜಕಾರಣಕ್ಕೆ ಕರ್ಕೊಂಡ್ಬರೋದಕ್ಕೆ ಉತ್ಸುಕರಾಗಿದ್ದಾರೆ. 100%. ಈಗಾಗಲೇ 3-4 ವರ್ಷದಿಂದ ದಿನ ಬೆಳಗ್ಗೆ ಹೋದ್ರೆ ರಾತ್ರಿ 10 ಗಂಟೆಗೆ ಬರ್ತಾರೆ. ಇದನ್ನೇ ಕೆಲಸದ. ನಾವೇನು ಅವ್ರಿಗೆ ಬಿಸ್ನೆಸ್ ಕಲಿಸ್ತಾ ಇಲ್ಲ, ಅಥವಾ ಫ್ಯಾಕ್ಟ್ರಿ ನೋಡ್ಲಿಕ್ಕೆ ಕಲಿಸ್ತಾ ಇಲ್ಲ. ಇದು ಹಳ್ಳಿ ಗ್ರಾಮಾಂತರ ಜನರ ಸಮಸ್ಯೆ, ಬಡತನ, ಇದನ್ನ ಚಾಲೆಂಜನ್ನು ಅವ್ರು ಕಲಿಸ್ತಾ ಇದ್ದೀವಿ, ಹೊರತಾಗಿ ನಾವು ಅವ್ರಿಗೆ ಯಾವುದೇ ದೊಡ್ಡ ಕಾರ್ ಕೊಟ್ಟು ಅಲ್ಲಿ ಇಲ್ಲಿ ಕೊಟ್ಟು ಇಲ್ಲಿ ಓಡಾಡ್ತಿಲ್ಲ. ಇನ್ನೂ ಸಿಂಪಲ್ ಆಗಿ ಇನೋವಾದಲ್ಲೇ
20 ಲಕ್ಷ ಕಾರ್ ಇನೋದಲ್ಲೇ ಓಡಿಸಾಡ್ತಿದ್ದೀವಿ. ಅಂದರೆ ಅದ್ರ ಫಸ್ಟ್ ಅಲ್ಲಿ ಪಳಗಬೇಕು. ಪಳಗಿದ್ರೆ ಆಮ್ಯಾಗ ನೀವು ಏನೆಲ್ಲ ಬೆಂಗಳೂರು ಆಳ್ಬೋದು, ದಿಲ್ಲಿ ಆಳ್ಬೋದು. ಅಲ್ಲೇ ಪಳಗಿಲ್ಲ ಅಂದರೆ ಇಲ್ಲೇನು ಮಾಡ್ಲಿಕ್ಕೆ ಹೆಂಗೆ ಸರ್ ಮಗನ ವ್ಯಕ್ತಿತ್ವ ಹೆಂಗೆ ಸರ್? ಮಾಡ್ತಾರೆ, ಯಾಕಂದರೆ ಗೊತ್ತಾಗ್ತೈತಿ ಇಂಟ್ರೆಸ್ಟು. ಬಟ್ ಮಗನಿಗೆ ರಾಜಕೀಯದ ಪಾಠ ಮಾಡ್ತೀರಿ ಸರ್? ಬಿಕಾಸ್ ಈಗಿನ ಯೂತ್ ನೋಡೋ ರಾಜಕಾರಣ ಬೇರೆ, ನಿಮ್ಮ ಕಾಲದಿಂದ ಮಾಡಿರೋ. ಇಲ್ಲ ಆಲ್ರೆಡಿ ಇಂಟ್ರೆಸ್ಟೆಡ್ ಅವರು, ಅದಕ್ಕೆ ಗೊತ್ತಾಗುತ್ತೆ ಅದು. ಓಕೆ. ಯಾಕಂದರೆ ಯಾವಾಗ ಒಂದು ಸಾರಿ ಸ್ಯಾಟರ್ಡೆ ಸಂಡೇ ಹೋಗೋದು ಬೇರೆ, ಡೈಲಿ ಹೋಗೋದು ಬೇರೆ, ಅದ್ರ ಮ್ಯಾಗ ಗೊತ್ತಾಗ್ತೈತೆ. ಸರ್ ನಿಗಮ ಮಂಡಳಿ ಪಟ್ಟಿ ರಿಲೀಸ್ ಆಯಿತು, ಹೇಗೆ ಅನಿಸ್ತು ಸರ್? ಅಫ್ಕೋರ್ಸ್ ಕೊಟ್ಟಿದ್ದಾರೆ. ಭಾಳ ದಿನಗಳ ಹಿಂದೆ, ನಮ್ಮ 3-4 ತಿಂಗಳ ಹಿಂದೆ ಮುಂಚೆನೇ ಕೊಡಬೇಕಾಗಿತ್ತು. ಹಾಗೇನು ಮತ್ತೆ ಡಿಲೇ ಆಯಿತು, ಕೊನೆಗೆ ಕೊಟ್ಟಿದ್ದಾರೆ. ಆ ಪಟ್ಟಿಯಲ್ಲಿ ನಿಮ್ಮವರ ಹೆಸರು ಇದೆಯಾ ಸರ್? ಇದನ್ನು ನಮ್ಮ ಜಿಲ್ಲೆಯವ್ರಿಗೆ ಕೊಟ್ಟಿದ್ದಾರೆ. ಇಬ್ಬರು ಶಾಸಕರಿಗೆ ಕೊಟ್ಟಿದ್ದಾರೆ. ಸೀನಿಯರ್ ಇದ್ರು, ಅವರು ಕೊಡಲೇಬೇಕಾಯಿತು. ಅದನ್ನು ಕೂಡ ನಾವು ಹೇಳಿದ್ವಿ. ಅದು ನ್ಯಾಚುರಲ್ ಆಗಿ ಕೂಡ ಬಂದಿದೆ, ಅದರ ಏನು ಪ್ರಶ್ನೆ ಇಲ್ಲ. ಸೊ ಇನ್ನು ಕಾರ್ಯಕರ್ತರು ಕೂಡ ಕೊಡಬೇಕಾಗಿದೆ. ಮುಂದಿನ ಲೋಕಸಭಾ ಚುನಾವಣೆ ಅಂದಾಗ 3 ಪಕ್ಷಗಳಿಗೂ ದೊಡ್ಡ ಮಟ್ಟದಲ್ಲಿ ಚಾಲೆಂಜ್ ಅಂತೂ ಇದೆ ಸರ್. ಅಫ್ಕೋರ್ಸ್ ಅವರಿಬ್ಬರು ಜಂಟಿ ಆಗಿದ್ದಾರೆ, BJP ಮತ್ತು JDSನವರು. ಇದರಿಂದ ಕಾಂಗ್ರೆಸ್ಗೆ ಏನಾದರೂ ಹಿನ್ನಡೆ ಆಗ್ಬೋದಾ? ಸುಮಾರು ವರ್ಷಗಳಿಂದ ಕಾಂಗ್ರೆಸ್ JDSೇ ಈ ಭಾಗದಲ್ಲಿ ಪ್ರಬಲ ವಿರೋಧಿಗಳು. ಸೊ ನಾವು JDSಗೆ ಹೋದ ತಕ್ಷಣ ಜೊತೆ ಇರೋದ್ರಿಂದ JDSನವರೆಲ್ಲ BJP ಓಟ್ ಹಾಕಿದ್ರು. ಓಕೆ. ಲಾಸ್ಟ್ ಟೈಮೇ ಪ್ರಯೋಗ ಆಗಿದೆ ಅದು. ಹೌದು. ಸೊ ಹೀಗಾಗಿ ನಾವು ಕಳೆದ ಸಾರಿ ಸ್ವತಂತ್ರವಾಗಿ ಹೋಗಿದ್ರು ಕೂಡ ಒಂದು 10ರಿಂದ 12 ಸೀಟು ಗೆಲ್ತಿದ್ವಿ ಅಂತಂದ್ರಾಗ ಹೋಗಿದ್ರೆ. ಯಾಕಂದ್ರೆ ಅವ್ರ ಓಟ್ ಸ್ಪ್ಲಿಟ್ ಆಗ್ತಿತ್ತು. ಸುಮಾರು ಕಡೆ ನಾವು ದಾವಣಗೆರೆಯಲ್ಲಿ 10 ಸೋತಿದ್ದೀವಿ, ಕೊಪ್ಪಳದಲ್ಲಿ ಸೋತಿದ್ದೀವಿ, ಕರ್ಗೇಜಿ 30,000 ಎಲ್ಲ 30,000 ರೇಂಜ್ ಇದು. ಸೊ ಭಾಳ ಚೆನ್ನಾಗಿ ಗೆಲ್ತಿದ್ವಿ ನಾವು. ಕಾಂಗ್ರೆಸ್ಗೂ ಕೂಡ ಲೋಕಸಭಾ ಚುನಾವಣೆಗೆ ಮುಂಚೆನೆ ಒಂದು ಒಕ್ಕೂಟ ರಚನೆ ಆಯಿತು. ಅದಕ್ಕೆ INDIA ಅಂತ ಹೆಸರಿಟ್ರಿ. ಆದರೆ ಎಲ್ಲೋ ಒಂದು ಕಡೆ ದೊಡ್ಡ ಮಟ್ಟದಲ್ಲಿ ಸ್ಟೆಪ್ ಬ್ಯಾಕ್ ಸರ್ ಇದು, ಅಂದರೆ ಹೊಡೆತ ಬಿತ್ತ ಬಿಫೋರ್ ಎಲೆಕ್ಷನ್. ಇಲ್ಲ, ಅದು ಆಗದೆ ಹೋದ್ರೆ ಕಾಂಗ್ರೆಸ್ ಸತಿ ಸ್ವತಂತ್ರವಾಗಿ ಸ್ಪರ್ಧೆ ಇನ್ನೂ ಮಾಡಿದೆ, ಈಗ ಕೂಡ ಮಾಡ್ತಾರೆ. ಸೊ ಇಬ್ಬರಿಗೂ ಲಾಭ ಇದೆ. ಇಲ್ಲ, ಒಬ್ಬರನ್ನ ಎದುರಿಸೋದಕ್ಕೆ ವಿರೋಧಿಗಳೆಲ್ಲರೂ ಕೂಡ ಒಂದಾದಾಗ ಬಲ ಆಗುತ್ತೆ ಅನ್ನೋದು ಒಂದು ಲಾಜಿಕ್ ಇತ್ತು ಸರ್. ಎಲ್ಲೋ ಒಂದು ಕಡೆ ಆ ಕೊಂಡಿ ಲೂಸ್ ಆಗುತ್ತೆ ಸರ್. ಅದು ಮಮತಾ ದೀದಿ ಅವರಿಂದ ಹಿಡಿದು ಈ ಕಡೆ ಪಂಜಾಬಿಂದ ಹಿಡಿದು ಅಥವಾ ದಕ್ಷಿಣ ಕರ್ನಾಟಕ ಭಾಗದಲ್ಲೂ ಕೂಡ ನೋಡೋಣ. ಈಗ ನಮ್ಮದೇ ಅಂತ ಸೀಟ್ ಬರುವಂಥ ಸ್ಥಾನಗಳಿದ್ದಾರೆ. ಅವ್ರ ಜೊತೆ ಹೋದ್ರೂ ನಾವು ಸ್ಪರ್ಧೆ ಮಾಡೋಂಥ ಸ್ಥಾನ ಇದೆ, ಇಲ್ಲದೇ ಇದ್ರೂ ಕೂಡ 2 ಇದೆ. JDU ಪ್ಲಸ್ BJP ಅವ್ರು ಒಂದಾದರೆ RJD ಕಾಂಗ್ರೆಸ್ಸು ಒಂದಾಗ್ತೀವಿ. ಸೊ ನಮ್ಮದೇ ಅಂತ ವೋಟ್ ಬ್ಯಾಂಕ್ ಇದ್ದೇ ಇದೆ ಬಿಹಾರದಲ್ಲಿ. ಸೊ ಅದ್ರ ಲಾಭ ಆಗೈತಿ. ಆಮೇಲೆ ವೆಸ್ಟ್ ಬೆಂಗಾಲಲ್ಲಿ ನಮ್ಮದೇ ಅಂತ ವೋಟ್ ಬ್ಯಾಂಕ್ ಇದೆ. ಓಕೆ. ಸೊ ಅವರು ಮುಂದಾದರೆ ಆ ಲಾಭ ಖಂಡಿತವಾಗಿ ಅವ್ರಿಗೆ ಆಗುತ್ತದೆ ಸರ್. ಮುಂದಿನ ಲೋಕಸಭಾ ಚುನಾವಣೆ ದೃಷ್ಟಿಕೋನದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಒಂದು ಟಾರ್ಗೆಟ್ ಇದ್ದೇ ಇದೆ. ಕಾಂಗ್ರೆಸ್ ಪಕ್ಷ ಟಾರ್ಗೆಟ್ ಸೆಟ್ ಮಾಡಿದೆ 20+ ಕರ್ನಾಟಕದಲ್ಲಿ ಸೀಟ್ ಗೆಲ್ಲಬೇಕು ಅಂತ. ಇದು ಫ್ಯಾನ್ಸಿ ಅನ್ಸುತ್ತಾ ಅಥವಾ ಅಚೀವಬಲ್ ಅಂತ ಅನ್ಸುತ್ತಾ ಸರ್ ನಿಮಗೆ? ನೀವು ಎಲ್ಲ ಗೆಲ್ಲಲಿಕ್ಕೆ ನಿಮ್ಮ ಸ್ಟ್ರಾಟಜಿ, ನಿಮ್ಮ ಜನ ಸಂಪರ್ಕ, ನಿಮ್ಮವ್ರ ಜೊತೆ ಒಡನಾಟ ಗೆಲ್ಬೋದು. ಆದರೆ ಸುಮ್ಮನೆ ನಾವು ಅನೌನ್ಸ್ ಮಾಡಿ ಮತ್ತು ನಮ್ಮ ಪಾಡಿಗೆ ನಾವಿದ್ರೆ ಖಂಡಿತವಾಗಿ ಗೆಲ್ಲಲಿಕ್ಕೆ ಆಗೋಲ್ಲ ಸರ್. ವಿರೋಧ ಪಕ್ಷದಲ್ಲಿರೋರು ಬೂತ್ ಮಟ್ಟದ ಅಂದರೆ ಕೆಳಮಟ್ಟದಿಂದ ಹಿಡಿದು ಆ ಬೇಸ್ನ ಸೆಟ್ ಮಾಡ್ತಿದ್ದಾರೆ. ನೋಡೋಕೆ ಹೋದ್ರೆ ಲೋಕಸಭಾ ಚುನಾವಣೆ ದೃಷ್ಟಿಕೋನದಲ್ಲಿ 28ಕ್ಕೆ 28 ಬಿಡಲ್ಲ, ನಾವು ಸ್ವೀಪ್ ಮಾಡಬೇಕು ಅನ್ನೋ ಆಲೋಚನೆಯಲ್ಲಿದ್ದಾರೆ. ಸೊ 20 ಅನ್ನೋ ಏನು ಟಾರ್ಗೆಟ್ ಇಟ್ಟಿದ್ದೀರಿ, ಅದಕ್ಕೆ ಮೀರಿಸುವ ಹಾಗೆ ನಿಮ್ಮ ಕೆಲಸಗಳು ನಡಿಬೇಕಲ್ವಾ ಸರ್? ಅದು ನಡಿಬೇಕು, ಅದು ಮಾಡಬೇಕು. ನಮ್ಮ ಮುಖಂಡರು ಅದು ಯಾಕಂದ್ರೆ ಅವ್ರು ಮಾಡಬೇಕು. ಯಾಕಂದ್ರೆ ನಾವು ಮಾಡ್ಲಿಕ್ಕೆ ನಮ್ಮ ಮಧ್ಯೆ ಇರೋರು ಫ್ರಂಟ್, ಅವರು ಮಧ್ಯೆ ನಾವು, ನಮ್ಮ ಹಿಂದೆ ಕಾರ್ಯಕರ್ತರು. ನಿಮ್ಮ ಮಾತು ನಡೆಯಲ್ಲ ಅಂದ್ರೆ ಹೆಂಗೆ? ಇಲ್ಲ ನಡೆಯಲ್ಲ ಅಂದ್ರೆ ಅದಕ್ಕೆ ಒಂದಕ್ಕೆ ಆಗಬೇಕು. ಅದು ಡೆಲ್ಲಿ ಇದೆ, ಬೆಂಗಳೂರು ಇದೆ, ಮಧ್ಯ ನಾವಿದ್ದೀವಿ, ನಮ್ಮ ಹಿಂದೆ ಕಾರ್ಯಕರ್ತರು ಇದ್ದಾರೆ. ಯಾರೋ ಒಬ್ಬರ ಕಾರ್ಯಕರ್ತರು, ಒಬ್ರು ಯಾರೋ ಲೀಡ್ರು ಸರಿಯಾಗಿ ಸ್ಟ್ರಾಟಜಿ ಮಾಡೋದಿಲ್ಲ, ಸ್ಪಂದನೆ ಮಾಡೋದಿಲ್ಲ. ಹಾಗೆ ಕೂತೆ ಮಾತಾಡೋಣ ಸರ್, ಯು ಕ್ಯಾನ್ ಸಿಟ್ ಆರಾಮ್ ಸರ್. ಸೊ ಅದಕ್ಕೆ ಅದಕ್ಕೆಲ್ಲ ಅಸಾಧ್ಯ ಮಾತು, ಸುಮ್ಮನೆ ಹೇಳೋದ್ರಲ್ಲಿ ಏನಿಲ್ಲ. A to Z ನಿಮ್ಮದು ವರ್ಕ್ ಆದರೆ ಖಂಡಿತವಾಗಿ 50% ಗೆಲ್ತೀವಿ ನಾವು. ಓಕೆ. 28ರಲ್ಲಿ ಈಗ ನಾನು ಸತೀಶ್ ಜಾರಕಿಹೊಳಿ ಅವ್ರನ್ನ ಕೇಳೋದಾದ್ರೆ ಸರ್ ಎಷ್ಟು ಗೆಲ್ಬೋದು ಸರ್ ಕಾಂಗ್ರೆಸ್ ಅಂತ? ನಿಮ್ಮ ಉತ್ತರ ಏನು? ಅಲ್ಲ, ಮಿನಿಮಮ್ 50% ಟಾರ್ಗೆಟ್ ನಮ್ದು ಇದ್ದೇ ಇದ್ದಾರೆ, 15ರಿಂದ 16 ಅಂತ. ಸೊ ಅಷ್ಟರಲ್ಲಿ ನಾವು ಲೆಕ್ಕ ಹಾಕ್ತಾ ಇದ್ದೀವಿ. ಸರ್. ಆದರೆ ಇದು ಬೇಗ ಹೆಂಗೆ ನಮ್ಮದು ಕ್ಯಾಂಡಿಡೇಟ್ ಎಲ್ಲ ಮುಂಚೆನೇ ನಾವು ಘೋಷಣೆ ಮಾಡಿದ್ದೀವಿ ನಮ್ಮ ವಿಧಾನಸಭಾ ಚುನಾವಣೆಯಲ್ಲಿ. ಆ ರೀತಿ ಆಗಬೇಕಿದು. ಟೈಮ್ ಆಲ್ರೆಡಿ ಈಗ ಭಾಳ ಶಾರ್ಟ್ ಇದೆ, ಓಡ್ತಾ ಇದೆ. ಇನ್ನೂ ನಮ್ಮ ಅಭ್ಯರ್ಥಿಗಳು ಆಯ್ಕೆ ಆಗಿಲ್ಲ, ಆಗಬೇಕು. ಯಾಕಂದ್ರೆ ಅಟ್ಲೀಸ್ಟ್ 1-2 ರೌಂಡ್ಸ್ ಅವರು ಹೋಗ್ಬೇಕು ಫೀಲ್ಡಲ್ಲಿ. ಸೊ BJPಗೆ ಅಡ್ವಾಂಟೇಜ್ ಜಾಸ್ತಿ ಇದೆ. ಯಾಕಂದ್ರೆ ಅವ್ರದ್ದು ಮೋದಿ ಇದ್ದಾರೆ, ರಾಮ ಮಂದಿರ ಇದೆ. ಸೀರಿಯಸ್ ಆಗಿ ಮಾಡ್ಬೇಕಾದ್ರೆ ಸೋಲಿಸ್ಬೋದು, ಅವ್ರನ್ನೇನು ಸೋಲಿಸ್ಬಾರ್ದು. ಹಿಂದೆ ಇಂದಿರಾ ಗಾಂಧಿ ಅವರು ಸೋಲಿಸಿದ್ದಾರೆ ಜನನ, ಬಹಳಷ್ಟು ಜನ ಸೋಲಿಸಿದ್ದಾರೆ. ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ನಿಮಗೆ ಬೆನಿಫಿಟ್ ಆಗುತ್ತಾ? ನಮ್ಮ ಆಶೆ ಇದೆ, ನಮ್ಮ 100ಕ್ಕೆ 100 ಇದೆ, ನಮ್ಮ ಕಾರ್ಯಕರ್ತರಿದೆ, ಲೀಡರ್ ಇದೆ, ಎಲ್ಲರದು ಖಂಡಿತವಾಗಿ ಆಗ್ತದೆ. ಈಗ ಅದೊಂದು ಪ್ರಯೋಗ ಮಾಡಿಬಿಟ್ಟಿದ್ದೀವಿ. ಹೆಣ್ಮಕ್ಳಿಗೆ 2,000 ರೂಪಾಯಿ ಕೊಡೋದು ಪ್ರತಿ ತಿಂಗಳು. ಇನ್ನೊಂದು ಕಡೆ ಯಾರ್ಯಾರಿಗೆ ಉದ್ಯೋಗ ಇನ್ನೂ ಸಿಕ್ಕಿಲ್ಲ ಅವ್ರಿಗೊಂದಷ್ಟು ಇಂಟ್ರಿಗೆ ಹೋಗ್ಲಿಕ್ಕೆ, ಅವ್ರಿಗೆ ಅಲ್ಲಿ ಹೋಗಿ ಬರ್ಲಿಕ್ಕೆ ಅಂತ ಇಂಟ್ರಿಗೆ ಹೋಗ್ಲಿಕ್ಕೆ ಹೆಚ್ಚು ಅದು ಲಾಭದಾಯಕ ಆಗ್ತದೆ ಅಂತ ಇದೆ. ಅದು ಒಳ್ಳೆ ಸ್ಕೀಮ್. ಯಾಕೆ ಭಾಳಷ್ಟು ಜನಕ್ಕೆ
ನೋಡಿದ್ದೀವಿ ನಾವು ನಮ್ಮ ಭಾಗದಲ್ಲಿ ದುಡ್ಡು ಇಲ್ಲದೆ ಅವ್ರು ಇಂಟ್ರಿಗೆ ಹೋಗೋಲ್ಲ. ಅಟ್ಲೀಸ್ಟ್ ದುಡ್ಡು ಸಿಕ್ಕರೆ ಭಾಳ ಮಂದಿ ಹೋಗ್ಲಿಕ್ಕೆ ಅವಕಾಶ ಇರೋಲ್ಲ. ಸೊ ಆ ದುಡ್ಡಿನಿಂದ ಅವರು ಅಟ್ಲೀಸ್ಟ್ ಇಂಟರ್ವ್ಯೂ ಅಟೆಂಡ್ ಮಾಡ್ತಾರೆ. ಅವ್ರು ಲಕ್ ಇದ್ರೆ ಆಗ್ಬೋದು ನೌಕರಿ. ಅಲ್ಲ, ಹಂಗೆ ನೋಡಕ್ ಹೋದ್ರೆ ಎಲ್ಲ ಏಜ್ ಗ್ರೂಪು ಮತ್ತು ಜೆಂಡರ್ಗಳನ್ನ ನೀವು ಟಚ್ ಮಾಡಿದ್ದೀರಿ ಗ್ಯಾರಂಟಿ ಯೋಜನೆಯಿಂದ. ಅದೆಲ್ಲವೂ ಕೂಡ ಚೆನ್ನಾಗಿ ವರ್ಕೌಟ್ ಆದರೆ ನಿಮ್ಮ ಕಾನ್ಫಿಡೆನ್ಸ್ ಇನ್ನೂ ಜಾಸ್ತಿನೇ ಇರಬೇಕು ಸರ್ ಆ್ಯಕ್ಚುಲಿ. ಬಟ್ ಆ ಥರದ ಪರಿಸ್ಥಿತಿ ಕಾಣಿಸ್ತಿಲ್ಲ ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ. ನಾವು ಚುನಾವಣೆ ಬಂದಾಗ ನಮ್ಮದು ಅರುಣಾಶಿನೇ ಆಗ್ತದೆ, ಅಷ್ಟಕ್ಕೆ ಸೀಮಿತ ಆಗ್ತೀವಿ. ಅವ್ರದ್ದು 24/7 ಅಂತಿರಲ್ಲ, ಅದು ನಮಗೊಂದು ಸರಿ ಅದು ನಷ್ಟ ಆಗ್ತೈತೆ, ಲಾಭ ಆಗೋಲ್ಲ. ಅವ್ರದ್ದಂಗಲ್ಲ, ಅವ್ರದ್ದು ವಿಂಗ್ ಬೇರೆ ಇದೆ. ಅವರು ರಾಜಕೀಯ BJP ನೋಡೋಲ್ಲ, ಅವರು RSS, ರಾಮ ಮಂದಿರ, ಮೋದಿ ಅವ್ರು ನೋಡಿ ಅವ್ರು ಕೆಲಸ ಮಾಡ್ತಿರ್ತಾರೆ. ಪಕ್ಷದ ಕಡೆ ಸಂಬಂಧ ಇಲ್ಲ ಅವ್ರದ್ದು. ಸರ್ ನೀವು ಯಾಕೆ ನಮಗೊಂಥರ ಸ್ಪೆಷಲ್ ಅನ್ನಿಸ್ತೀರಾ ಸರ್ ನೀವು? ಯಾಕೆಂದ್ರೆ ಯಾವುದೇ ಪ್ರಶ್ನೆನ ಬೇರೆಯವ್ರು ಕೇಳಿದಾಗ ಅದನ್ನ ಕವರ್ ಮಾಡ್ಕೊಳಕ್ಕೆ ನೋಡ್ತಾರೆ, ನೀವು ಹಂಗಲ್ಲ, ಇದ್ದದ್ದಿನ ಇದ್ದಾಗೆ ನಿಜ ಸ್ಥಿತಿಯನ್ನು ಹಾಗೆ ಹೇಳ್ತೀರಿ. ಮತ್ತು ಇದರಲ್ಲಿ ಏನು ಪ್ರಶ್ನೆ ಇಲ್ಲ. ನಮ್ಮ ತಪ್ಪನ್ನು ಹೊರಗೆ ಮೂಡಿಸಿದಾಗೆ ನಾವು ಮುಚ್ಚಿಟ್ರೆ ನಮಗೆ ಅಪಾಯ ಇರೋದು. ಸತೀಶ್ ಜಾರಕಿಹೊಳಿ ಅವರು DCM ಆಗಬೇಕು ಅನ್ನೋದೊಂದು ಕೂಗಿತ್ತಲ್ಲ ಸರ್, ಈಗಲೂ ಇದೆಯಲ್ಲ ಸರ್? ಅಲ್ಲ, ಕೂಗಿದೆ ಇದೆ ಅಂತ ಇಲ್ಲ ಹೇಳಿಕ್ಕಾಗಲ್ಲ. ಅದು ಅಂತಿಮವಾಗಿ ನಮ್ಮ ಪಕ್ಷ ತೀರ್ಮಾನ ಮಾಡಬೇಕು. ಹೆಚ್ಚುವರಿ ಉಪಮುಖ್ಯಮಂತ್ರಿಗಳ ಸ್ಥಾನ ಅವಶ್ಯಕತೆ ಇದೆಯಾ? ಇದೆ. ಬೇರೆ ಸ್ಟೇಟ್ನಲ್ಲಿ 4-5 ಮಾಡಿದ ಉದಾಹರಣೆಗಳಿದೆ ಅಲ್ಲ. ಬೇರೆ ಕಡೆ 4 ಇದೆ, 5 ಮಾಡಿದ್ದಾರೆ. ಇಲ್ಲಿ ಆಂಧ್ರದಾಗ ಮಾಡಿದರು ಮುಂಚೆ, ಆಂಧ್ರ ಜಗನ್ ಅವರೇನೋ ಮಾಡಿದರು. ಸೊ ಮಹಾರಾಷ್ಟ್ರದಲ್ಲಿ ಕೂಡ ಇರ್ಬೋದ್ರೆ, ಬೇರೆ ಬೇರೆ ರಾಜ್ಯಗಳು ಮಾಡಿದ ಉದಾಹರಣೆಗಳು ಅದಾವ, ಇಲ್ಲ ಅಂತೇನಿಲ್ಲ. ಅದು ಮಾಡೋದ್ರಿಂದ ಮುಂದಿನ ಲೋಕಸಭಾ ಚುನಾವಣೆಗೆ ಕಾಂಗ್ರೆಸ್ಗೆ ಹೆಲ್ಪ್ ಆಗುತ್ತೆ. ಖಂಡಿತ ಅನುಕೂಲ ಆಗುತ್ತೆ. ಯಾಕಂದ್ರೆ ಅವರು ಟ್ರೆಡಿಷನಲ್ ವೋಟ್ರು, 70-75 ವರ್ಷದಿಂದ ಕಾಂಗ್ರೆಸ್ ಓಟ್ ಹಾಕ್ತಾರೆ. ಹೌದು, ನಮಗೂ ಓಟ್ ಹಾಕಿದ್ವಿ, ನಮಗೂ ಸಿಗಬೇಕಂತ ಸಮುದಾಯದ ಕೂಗಿದೆ. ಆ ವಿಚಾರಗಳನ್ನ ನಮ್ಮ ಜನರಲ್ ಸೆಕ್ರೆಟರಿ ಹೇಳಿದೀವಿ. ಬಟ್ ಯಾಕೆ ಮೀನಾಮೇಶ ಎಣಿಸ್ತಿದ್ದಾರೆ ಸರ್? ಇನ್ನು ಸ್ಟಿಲ್ ಟೇಕಿಂಗ್ ಟೈಮ್ ತುಂಬಾ. ಅವ್ರದೇ ಅಂತ ಲೆಕ್ಕಾಚಾರ ಇರ್ತೈತಿ. ಯಾಕಂದ್ರೆ ಸರ್, ಮಹಾರಾಷ್ಟ್ರದ ಮಾದರಿಯಲ್ಲಿ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಏನಾದರೂ ಭಾರತೀಯ ಜನತಾ ಪಕ್ಷ ತುಂಬ ದೊಡ್ಡ ಮೊತ್ತದಲ್ಲಿ ಗೆದ್ದು ಬಿಟ್ರೆ ಕರ್ನಾಟಕದಲ್ಲಿ, ಅದು ಕರ್ನಾಟಕದ ರಾಜಕಾರಣದ ಮೇಲೆ ಪರಿಣಾಮ ಬೀರುತ್ತೆ ಅಂತ BJP ಅವರು ಹೌದು ಅಂತೀರಾ, ಇಲ್ಲ ಅಂತೀರಾ? ಹೇಳ್ತಾರೆ, ಅವ್ರು ಗೆಲ್ಲಲಿಕ್ಕೆ ತಮ್ಮ ಸಮಾಧಾನ ಕೇಳ್ತಾರೆ. ಯಾವುದೇ ಒಂದು ಸರ್ಕಾರ, ಚುನಾಯಿತ ಸರ್ಕಾರನ ವಿದೌಟ್ ರೀಸನ್ ಏನೂ ಇಲ್ಲದೆ ತೆಗಿಲಿಕ್ಕೆ ಆಗೋಲ್ಲ. ಸೊ ಹಂಗೆ ಮಾಡ್ಲಿಕ್ಕೆ ಕೂಡ ಆಗೋಲ್ಲ. ಮತ್ತು ಹಿಂದೆ 27 ಇತ್ತಲ್ಲ ಅವ್ರ ಸರ್ಕಾರ ಇತ್ತು, ಒಂದೇ ಬಂತು ನಮ್ಮದು. ಮತ್ತು ಅವಾಗ ಏನು ಮಾಡಿದ್ರೆ, ಏನು ಡಿಸ್ಮಿಸ್ ಮಾಡಿದ್ರೆ, ಅವಾಗ ಮಾಡ್ಲಿಕ್ಕೆ ಆಗಿಲ್ಲಲ್ಲ. ನಿಮ್ಮನ್ನು ಯಾರು ಸಂಪರ್ಕ ಮಾಡಿದಾರಾ ಭಾರತೀಯ ಜನತಾ ಪಕ್ಷದಿಂದ, ಬೇರೆ ಕಡೆಯಿಂದ ಯಾರು ಸಂಪರ್ಕ ಮಾಡಿ ನಮ್ಮ ಜೊತೆ ಯಾರು ಬರೋಲ್ಲ. ಯಾಕಂದ್ರೆ ನಾವು ಗಟ್ಟಿಯಾಗಿದ್ದೀವಿ, ಅದೇನು ನಮಗೆ ಕೇಳೋ ಪ್ರಶ್ನೆ ಇಲ್ಲ. ಆ ರೀತಿ ಯಾವುದೇ ಘಟನೆಗಳಾಗಿಲ್ಲ. ಸೊ ಇದ್ದೇ ಇರ್ತೈತಿ. ಯಾಕಂದ್ರೆ ಎಲ್ಲರೂ BJP ಅವ್ರಿಗೆಲ್ಲರಿಗೂ ಮಾತಾಡಿಸ್ತಾರೆ ಫ್ರೆಂಡ್ಲಿಯಲ್ಲಿ. ನೀ ಬರ್ತೀಯ ಇಲ್ಲಿ ಕೂತಾಗ ಹೇಳಕತ್ತಾರೆ, ನಮ್ಮ ಪಾರ್ಟಿಗೆ ಬನ್ನಿ, ನಮ್ಮ ಲಾಬಿಯಲ್ಲಿ, ಲಾಬಿಯಲ್ಲಿ. ನಿಮ್ಮ ಜೊತೆ ಚರ್ಚೆ ನಡೆದಿದೆ ಹಂಗಾರೆ? ಅಲ್ಲ, ನಮ್ಮ ಜೊತೆ ಚರ್ಚೆ ಅಲ್ಲ, ಬೇರೆ ಶಾಸಕರಿಗೆ ಕೇಳ್ತಾರೆ, ಬಂದ್ಬಿಡು ನಮ್ಮ ಪಾರ್ಟಿಗೆ, ಹಂಗೆ ಹಿಂಗೆ ಇವೆಲ್ಲ ಕಾಮನ್ ಆಗಿ ನಡೆದೇ ಇರ್ತಾವ್ರು. ಸೊ ಎಲ್ಲ ಚರ್ಚೆ ಆಗ್ತಾ ಇರ್ತಾವೆ. ಯಾರಿಗೆ ಸರ್, ಯಾರಿಗೆ ಅಪ್ರೋಚ್ ಆಗಿದೆ? ಸುಮಾರು ಜನಕ್ಕೆ, ಇದೇನು ಹೊಸದೇನಲ್ಲ. ಸುಮಾರು ಎಷ್ಟು ಜನಕ್ಕೆ ಅಪ್ರೋಚ್ ಆಗಿದೆ BJP ಇಂದ ಸರ್? ಕೇಳ್ತಾರೆ, ಅದೇನೋ ಒಂದು 60-70 ಮಂದಿ ಕೇಳಿರ್ಬೋದು. BJP ಇಂದ 60-70 ಜನರಿಗೆ ನಮ್ಮ ಪಕ್ಷಕ್ಕೆ ಬನ್ನಿ ಅಂತ BJP ಅವನ್ ಇದ್ದೇ ಇದೆ. ನಮ್ಮ ಎಲ್ಲ ಶಾಸಕರು ಕೇಳಿ ಹೇಳ್ತಾರೆ, ನನಗೆ ಫೋನ್ ಮಾಡಿದ್ರು, ನನಗೆ ಬನ್ನಿ ಅಂತ ಹೇಳಿ. ಸರ್, 60-70 ಜನ ಏನಾದ್ರು ಹೊಟ್ಟೋದ್ರೆ ಮಹಾರಾಷ್ಟ್ರ ಸರ್ಕಾರ ತರನೇ ಕರ್ನಾಟಕದಲ್ಲಿ ಆಗೋಗುತ್ತೆ ಸರ್? ಅಲ್ಲಿ ಹೋಗ್ಲಿಕ್ಕೆ ಆಗೋಲ್ಲ, ಅದು ಅಸಾಧ್ಯ ಮಾತದು. 70 ಜನ ಹೋಗ್ಲಿಕ್ಕೆ ಅಸಾಧ್ಯ ಆದಂಥ ಸಿಚುವೇಶನ್ ಇಲ್ಲ. ಮತ್ತು ಮಹಾರಾಷ್ಟ್ರದಲ್ಲೂ ಹಾಗೆ ಇತ್ತು ಸರ್, ಅಷ್ಟು ಜನ ಹೋಗೋಕೆ ಸಾಧ್ಯ ಇಲ್ಲ ಅಂತಿತ್ತು ಸರ್. ಅಲ್ಲಿ ಅವ್ರದ್ದು ಇರೋದು 48ರಲ್ಲಿ 40 ಹೋದ್ರು. ಇಲ್ಲಿ ಹಂಗಲ್ಲ, ಇಲ್ಲಿ ಪರಿಸ್ಥಿತಿ ಇಲ್ಲ. ಅದಕ್ಕೆ ಹೋಗ್ಲಿಕ್ಕೆ ಕಾನೂನಲ್ಲಿ ಅವಕಾಶ ಕೂಡ ಇಲ್ಲ. ಸೊ ಅದು ಚರ್ಚೆ ಅಷ್ಟೇ. ಬರೀ DCMಗಷ್ಟೇ ನಿಮ್ಮನ್ನ ಸೀಮಿತ ಮಾಡದೇ ಬೇರೆ ಬೇರೆ ಲೆವೆಲಲ್ಲಿ ಯೋಚನೆ ಮಾಡ್ತಿದ್ದಾರೆ. ನೀವಾಗಲಿ, ಡಾಕ್ಟರ್ G. ಪರಮೇಶ್ವರ್ ಆಗಲಿ, ಅಥವಾ MB ಪಾಟೀಲ್ರಾಗಲಿ, ಯಾಕೆ ಮುಂದಿನ ನಾಯಕತ್ವ ಇವ್ರಿಗೆ ಸಿಗಬಾರ್ದಾ ಅಂತಲೂ ಕೂಡ ಕೇಳಿದ್ದಾರೆ ಸರ್. ಸೊ ಹಾಗಾಗಿ ನಿಮ್ಮ ಆಲೋಚನೆ ಅಂದರೆ, ಈಗ ಸರ್ಕಾರದಲ್ಲಿ 1-2 ವರ್ಷ ಸಿದ್ದರಾಮಯ್ಯನವರು ಇರ್ತಾರೆ, ಇನ್ನೊಂದು 3 ವರ್ಷ DK ಶಿವಕುಮಾರ್ ಇರ್ತಾರೆ, ಈ ಥರದ್ದೆಲ್ಲ ನಡೀತಿದೆಯಲ್ಲ, ನಿಮಗೆ ಪವರ್ಫುಲ್ ಮಿನಿಸ್ಟರ್ ಏನು ಸರ್? ನಾವು ಹೇಳಿದ್ ನಮ್ದು ಏನು ಕ್ಲೈಮ್ ಇದ್ರು ಮುಂದಿನ ಚುನಾವಣೆಗೆ ಅಂತ ಹೇಳಿದೀವಿ. ಈಗಂತೂ ನಮ್ಮ ಕ್ಲೈಮ್ ಇಲ್ಲೇ ಇಲ್ಲ. ಯಾರಿಗೂ ನಾವು ತೊಂದರೆ ಕೊಡಬೇಕಂತ ನಮ್ಮದು ಏನೋ ವಿಚಾರ ಕೂಡ ಇಲ್ಲ. ಏನಿದ್ರು ಮುಂದಿನ ಚುನಾವಣೆ ನಾವು ಕ್ಲೇಮ್ ಮಾಡ್ತೀವಿ ಅಂತ ಹೇಳಿದ್ವಿ ಸ್ಪಷ್ಟವಾಗಿ. ಈಗಂತ ನಮ್ದು ಏನು ಯಾವುದೇ ಕ್ಲೈಮ್ ಇಲ್ಲ, ಯಾವುದೇ ಕೂಡ ಆಕಾಂಕ್ಷೆಗಳು ಅಲ್ವೇ ಅಲ್ಲ. ಮುಂದುವರಿಲಿ ಸರ್ ನಿಮ್ಮ ಕೆಲಸ. ವಿಶ್ ಯು ಆಲ್ ಗುಡ್ ಸಕ್ಸಸ್. ಥ್ಯಾಂಕ್ ಯು. ಕಾಂಗ್ರೆಸ್ನ ಮುಂದಿನ ಲೋಕಸಭಾ ಚುನಾವಣೆಯ ಎಲ್ಲ ಆಯಾಮಗಳನ್ನ ಸತೀಶ್ ಜಾರಕಿಹೊಳಿ ಅವರು, ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿಯ ಸದ್ಯದ ಕಾರ್ಯಾಧ್ಯಕ್ಷರು, ಪ್ಲಸ್ ಅದನ್ನು ಮೀರಿದ್ದು ಅಂದ್ರೆ ಅವರೊಬ್ಬ ಮಿತ ಮಾತುಗಾರರು. ಆದರೆ ಇವತ್ತು ಮನಸ್ಸು ಬಿಚ್ಚಿ ಒಂದಷ್ಟು ಮಾತಾಡಿದ್ದಾರೆ ಲೀಡರ್ ಸ್ಪೀಕಿಂಗ್ ಅಲ್ಲಿ. ಆಕ್ಚುಲಿ ಇವತ್ತು ಆರಾಮಾಗಿ ಓಪನ್ ಆಗಿ ಮಾತಾಡಿದ್ರಿ ಸರ್ ನೀವು. ಇಲ್ಲ, ನಾನು ಎಲ್ಲಿ ಮಾತಾಡಿ ಹೀಗೆ ಮಾತಾಡ್ತೀನಿ. ನಿಮ್ಮ ಪತ್ರಿಕಾ ಪರಿಷತ್ತಲ್ಲಿ ಹಾಗೆ ಮಾತಾಡ್ತೀನಿ. ಅದ್ರ ಅವ್ರು ಕೇಳಿದ್ದು ಹೆಂಗೆ ಹೇಳ್ತೀನಿ, ಏನು ಕೇಳ್ತಾರೆ ಅದೇ ಹೇಳ್ತೀನಿ. ನಾನು ಏನಾದ್ರು ಮುಚ್ಚಿ ಮರೆ. ಥ್ಯಾಂಕ್ ಯು ಸರ್ ನಮ್ಮ ಜೊತೆ ಜಾಯಿನ್ ಆಗಿದ್ದಕ್ಕೆ. ಇದು ಮಾನ್ಯ ಲೋಕೋಪಯೋಗಿ ಇಲಾಖೆ ಸಚಿವರಾದಂತಹ ಸತೀಶ್ ಜಾರಕಿಹೊಳಿ ಅವರ ಜೊತೆ ಈ ವಾರದ ಲೀಡರ್ ಸ್ಪೀಕಿಂಗ್ ಕಾರ್ಯಕ್ರಮ.
ಮತ್ತೆ ಮುಂದಿನ ವಾರ ಮಗದೊಬ್ಬ ಲೀಡರ್ ಸ್ಪೀಕಿಂಗ್ ಕಾರ್ಯಕ್ರಮದಲ್ಲಿ ಮಗದೊಬ್ಬರ ಜೊತೆ ನಾನು ನಿಮ್ಮನ್ನ ಜಾಯ್ನ್ ಆಗ್ತೀನಿ. ಅಲ್ಲಿವರೆಗೂ ನೀವು ನೋಡ್ತಾ ಇರಿ ಇದು ವಿಸ್ತಾರ ನ್ಯೂಸ್, ನಿಖರ ಜನಪರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.